ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. 2026ನೇ ಇಸ್ವಿ ಮಿಥುನ ರಾಶಿಯವರಿಗೆ ಹೇಗಿರಲಿದೆ? ವೈದಿಕ ಜ್ಯೋತಿಷದ ಪ್ರಕಾರ ಇದು ಕೇವಲ ಮತ್ತೊಂದು ವರ್ಷ ಅಲ್ಲ, ಬದಲಿಗೆ ಇದೊಂದು ಸಂಪೂರ್ಣ ಪರಿವರ್ತನೆಯ ಯುಗ. ಇದನ್ನ ಪುನರ್ಜನ್ಮದ ವರ್ಷ ಅಂತಾನೆ ಕರಿಬಹುದು. ಹಾಗಾದ್ರೆ ಈ ಹೊಸ ಆರಂಭ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. ಹೌದು, ಪುನರ್ಜನ್ಮ ಕೇಳೋಕೆ ಸ್ವಲ್ಪ ದೊಡ್ಡ ಪದ ಅನ್ಸ್ಬೋದಲ್ವಾ? ಆದರೆ ಇದರ ಅರ್ಥ ತುಂಬಾ ಸರಳ. ಹಳೇದನ್ನೆಲ್ಲ ಬಿಟ್ಟು ಒಂದು ಹೊಸತನಕ್ಕೆ ತೆರೆದುಕೊಳ್ಳುವ ಸಮಯ ಇದು. ವ್ಯಕ್ತಿತ್ವವನ್ನ ಸಂಪೂರ್ಣವಾಗಿ ನವೀಕರಿಸಿಕೊಳ್ಳುವ ಒಂದು ಅದ್ಭುತವಾದ ಕಾಲಘಟ್ಟ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ದೊಡ್ಡ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಹಾಗಾದ್ರೆ ಈ ದೊಡ್ಡ ಬದಲಾವಣೆಯ ಹಿಂದಿರೋ ಶಕ್ತಿಗಳು ಯಾವುವು? 2026ರಲ್ಲಿ ಭವಿಷ್ಯವನ್ನ ರೂಪಿಸೋ ಪ್ರಮುಖ ಗ್ರಹಗಳೇ ಗುರು, ಶನಿ, ರಾಹು ಮತ್ತು ಕೇತು. ನೋಡಿ, ಗುರು ಗ್ರಹ ಜ್ಞಾನ ಮತ್ತು ಅವಕಾಶಗಳನ್ನು ತಂದ್ರೆ, ಶನಿ ಗ್ರಹ ವೃತ್ತಿಜೀವನಕ್ಕೆ ಒಂದು ಶಿಸ್ತು ಮತ್ತು ಸ್ಥಿರತೆಯನ್ನು ಕೊಡುತ್ತೆ. ಇವೆರಡರ ಪ್ರಭಾವದಿಂದ ಬುದ್ಧಿಶಕ್ತಿ, ಕೆರಿಯರ್ನಲ್ಲಿ ಸ್ಟೆಬಿಲಿಟಿ ಮತ್ತು ಆಧ್ಯಾತ್ಮಿಕ ಜಾಗೃತಿ ಮೂಡಲಿದೆ. ಸರಿ, ಈಗ ಈ ವರ್ಷದ ಪ್ರಮುಖ ಕ್ಷೇತ್ರಗಳತ್ತ ಗಮನ ಕೊಡೋಣ. ಮೊದಲನೇದಾಗಿ ಎಲ್ಲರಿಗೂ ಅತಿ ಮುಖ್ಯವಾಗಿರೋ ವೃತ್ತಿ ಮತ್ತು ಆರ್ಥಿಕ ಭವಿಷ್ಯ. ಈ ವರ್ಷದ ಕಥಾನಕ ತುಂಬಾ ಸ್ಪಷ್ಟವಾಗಿದೆ. ವರ್ಷದ ಮೊದಲಾರ್ಧದಲ್ಲಿ ಗಟ್ಟಿಯಾದ ಒಂದು ಫೌಂಡೇಶನ್ ಹಾಕೋದು, ದ್ವಿತೀಯಾರ್ಧದಲ್ಲಿ ದೊಡ್ಡ ಯಶಸ್ಸಿನ ಕಡೆಗೆ ಏರೋದು. ವೃತ್ತಿಜೀವನವನ್ನ ಈ ವರ್ಷ 2 ಭಾಗಗಳಾಗಿ ನೋಡಬಹುದು. ಜಾನ್ವರಿಯಿಂದ ಜೂನ್ವರೆಗೆ ಶನಿಯ ಪ್ರಭಾವದಿಂದ ಸ್ವಲ್ಪ ಕಠಿಣ ಪರಿಶ್ರಮ ಇರುತ್ತೆ, ಹೊಸ ಜವಾಬ್ದಾರಿಗಳು ಬರಬಹುದು. ಇದು ಮುಂದಿನ ಯಶಸ್ಸಿಗೆ ಒಂದು ಅಡಿಪಾಯ ಹಾಕೋ ಸಮಯ ಅಷ್ಟೇ. ಯಾಕಂದ್ರೆ ಜೂನ್ ನಂತರ ಗುರುಗ್ರಹದ ಅನುಗ್ರಹದಿಂದ ಸನ್ನಿವೇಶವೇ ಬದಲಾಗುತ್ತೆ. ಪ್ರಮೋಷನ್, ಸಂಬಳ ಜಾಸ್ತಿ ಆಗೋದು ಮತ್ತು ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಏಳಿಗೆ ಖಂಡಿತ ಇದೆ. ವರ್ಷದ 2ನೇ ಭಾಗದಲ್ಲಿ ಕೆಲವು ತಿಂಗಳುಗಳು ತುಂಬಾನೇ ವಿಶೇಷವಾಗಿವೆ. ಜುಲೈ, ಆಗಸ್ಟ್, ಅಕ್ಟೋಬರ್ ಮತ್ತು ನವೆಂಬರ್, ಈ 4 ತಿಂಗಳುಗಳನ್ನ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಇದು ವೃತ್ತಿ ಜೀವನದ ಒಂದು ಗೋಲ್ಡನ್ ಪೀರಿಯಡ್. ಹೊಸ ಪ್ರಾಜೆಕ್ಟ್ಗಳನ್ನ ಶುರು ಮಾಡೋಕೆ, ಹೊಸ ಜವಾಬ್ದಾರಿಗಳನ್ನ ತಗೊಳ್ಳೋಕೆ ಇದು ಬೆಸ್ಟ್ ಟೈಮ್. ಈ ಸಮಯದಲ್ಲಿ ಹಾಕೋ ಎಫರ್ಟ್ಗೆ ಅದ್ಭುತವಾದ ಫಲಿತಾಂಶ ಸಿಗುತ್ತೆ. ಇನ್ನು ಆರ್ಥಿಕ ವಿಚಾರದಲ್ಲೂ ಹೆಚ್ಚು ಕಡಿಮೆ ಇದೇ ತರಹದ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ವರ್ಷದ ಮೊದಲಾರ್ಧದಲ್ಲಿ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ಹಣಕಾಸಿನ ಹರಿವು ಕೂಡ ಸ್ವಲ್ಪ ಸ್ಲೋ ಅನ್ಸ್ಬೋದು. ಆದರೆ ಚಿಂತೆ ಮಾಡಬೇಕಾಗಿಲ್ಲ, ಯಾಕಂದ್ರೆ ಜೂನ್ ನಂತರ ಚಿತ್ರಣವೇ ಬೇರೆ ಇರುತ್ತೆ. ಹಣದ ಹರಿವು ಹೆಚ್ಚಾಡುತ್ತೆ, ಉಳಿತಾಯ ಮಾಡೋಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಅಷ್ಟೇ ಅಲ್ಲ, ಭೂಮಿ ಅಥವಾ ಮನೆಯಂತಹ ದೊಡ್ಡ ಹೂಡಿಕೆಗಳಲ್ಲಿ ಯಶಸ್ಸು ಸಿಗೋ ಯೋಗ ಕೂಡ ಇದೆ. ವೃತ್ತಿಜೀವನದ ನಂತರ ಈಗ ಪರ್ಸನಲ್ ಲೈಫ್ ಮತ್ತು ಸಂಬಂಧಗಳ ಕಡೆ ನೋಡೋಣ. ಇಲ್ಲೂ ಕೂಡ ವರ್ಷ ಮುಂದುವರೆದಂತೆ ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ಸಾಗೋ ಒಂದು ಸುಂದರವಾದ ಜರ್ನಿ ಇದೆ. ಪ್ರೀತಿ ಮತ್ತು ಮದುವೆ ವಿಷಯಕ್ಕೆ ಬಂದ್ರೆ, ವರ್ಷದ ಆರಂಭದಲ್ಲಿ ಸಣ್ಣಪುಟ್ಟ ಕಮ್ಯುನಿಕೇಷನ್ ಗ್ಯಾಪ್ಸ್ ಅಥವಾ ತಪ್ಪು ತಿಳುವಳಿಕೆಗಳು ಕಾಡಬಹುದು. ಇದು ಸಹಜ. ಆದರೆ ಜೂನ್ ನಂತರ ಗ್ರಹಗಳ ಸ್ಥಾನ ಬದಲಾದ ಹಾಗೆ ಸಂಬಂಧಗಳಲ್ಲಿ ಒಂದು ಆಳವಾದ ಸ್ಪಷ್ಟತೆ ಮತ್ತು ನಂಬಿಕೆ ಹುಟ್ಟುಕೊಳ್ಳುತ್ತೆ. ಬಾಂಧವ್ಯಗಳು ಇನ್ನಷ್ಟು ಗಟ್ಟಿಯಾಗ್ತವೆ, ಮದುವೆ ಮಾತುಕತೆಗಳು ಯಶಸ್ವಿಯಾಗ್ತವೆ ಮತ್ತು ದಾಂಪತ್ಯದಲ್ಲಿ ಸಂತೋಷ ಮಳ್ಳಿ ಬರುತ್ತೆ. ಇನ್ನು ಕೌಟುಂಬಿಕವಾಗಿ ಹೇಳೋದಾದ್ರೆ 2026 ಒಂದು ಶಾಂತಿಯುತ ಮತ್ತು ಸಂತೋಷದಾಯಕ ವರ್ಷವಾಗಿರುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ, ಹಿರಿಯರ ಆಶೀರ್ವಾದ ಸಿಗುತ್ತೆ, ಹಳೆಯ ವಿವಾದಗಳೆಲ್ಲ ಬಗೆಹರಿತಾವೆ ಮತ್ತು ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯೋ ಸಾಧ್ಯತೆ ಕೂಡ ಇದೆ. ಸರಿ, ಮುಂದೆ ನಮ್ಮ ಗಮನವನ್ನ ಆರೋಗ್ಯ, ಶಿಕ್ಷಣ ಮತ್ತು ಆಸ್ತಿಯಂತಹ ಪ್ರಮುಖ ವೈಯಕ್ತಿಕ ಕ್ಷೇತ್ರಗಳತ್ತ ಹರಿಸೋಣ. ಈ ಕ್ಷೇತ್ರಗಳಲ್ಲೂ ಕೂಡ ಇದು ಬೆಳವಣಿಗೆ ಮತ್ತು ಚೇತರಿಕೆಯ ವರ್ಷವೇ ಆಗಿದೆ. ವಿದ್ಯಾರ್ಥಿಗಳಿಗೆ ಅಂತೂ 2026 ನಿಜಕ್ಕೂ ಒಂದು ಅದ್ಭುತ ವರ್ಷ. ಏಕಾಗ್ರತೆ ಹೆಚ್ಚಾಗೋದ್ರಿಂದ ಪರೀಕ್ಷೆಗಳಲ್ಲಿ ಒಳ್ಳೆ ರಿಸಲ್ಟ್ಸ್ ಗ್ಯಾರಂಟಿ. ವಿದೇಶದಲ್ಲಿ ಓದಬೇಕು ಅನ್ನೋ ಕನ್ಸು ನನ್ಸಾಗಕ್ಕೆ ಇದು ಸರಿಯಾದ ಸಮಯ. ಅಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರ್ಗೂ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆರೋಗ್ಯದ ವಿಚಾರದಲ್ಲಿ ವರ್ಷದ ಆರಂಭದಲ್ಲಿ ಕೆಲಸದ ಒತ್ತಡದಿಂದಾಗಿ ಸಣ್ಣಪುಟ್ಟ ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕಾಡಬಹುದು. ಆದರೆ ಜೂನ್ ನಂತರ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಕಂಡುಬರುತ್ತೆ. ಹೊಸ ಚೈತನ್ಯ, ಹೊಸ ಉತ್ಸಾಹ ಬರುತ್ತೆ. ಮನಸ್ಸು ಮತ್ತು ದೇಹದ ನಡುವೆ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಸಿಗಲಿದೆ. ಆಸ್ತಿಪಾಸ್ತಿ ವಿಚಾರಕ್ಕೆ ಬಂದ್ರೆ 2026 ಒಂದು ರೀತಿ ಪ್ಲಾನ್ ಅಂಡ್ ಎಕ್ಸಿಕ್ಯೂಟ್ ವರ್ಷ. ವರ್ಷದ ಮೊದಲಾರ್ಧ ಮನೆ, ಜಾಗ ಅಥವಾ ವಾಹನ ಖರೀದಿ ಬಗ್ಗೆ ಪ್ಲಾನ್ ಮಾಡೋಕೆ ಸೂಕ್ತವಾದ ಸಮಯ. ವರ್ಷದ ದ್ವಿತೀಯಾರ್ಧದಲ್ಲಿ ಆ ಪ್ಲಾನ್ಗಳು ಕಾರ್ಯರೂಪಕ್ಕೆ ಬಂದು ಕನಸಿನ ಆಸ್ತಿಯನ್ನು ಹೊಂದುವ ಯೋಗ ಕೂಡಿಬರಲಿದೆ. ಇಷ್ಟೆಲ್ಲ ಪಾಸಿಟಿವ್ ಅವಕಾಶಗಳಿರಬೇಕಾದ್ರೆ ಈ ವರ್ಷದ ಎನರ್ಜಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋದು ಹೇಗೆ?
ಅದಕ್ಕಾಗಿ ಇರುವ ಕೆಲವು ಸರಳ ಪರಿಹಾರಗಳು ಮತ್ತು ಈ ವರ್ಷದ ಒಂದು ಒಟ್ಟಾರೆ ಸಾರಾಂಶವನ್ನ ಈಗ ನೋಡೋಣ. ಈ ವರ್ಷವನ್ನ ಇನ್ನಷ್ಟು ಬಲಪಡಿಸ್ಕೊಳ್ಳೋಕೆ ಇಲ್ಲಿದೆ ನೋಡಿ 4 ಸಿಂಪಲ್ ಸ್ಟೆಪ್ಸ್. ಗುರುಗ್ರಹಕ್ಕಾಗಿ ವಿಷ್ಣು ಸಹಸ್ರನಾಮ, ಶನಿಗಾಗಿ ಹನುಮಾನ್ ಚಾಲೀಸ, ರಾಹುಕೇತು ಶಾಂತಿಗಾಗಿ ಮಂತ್ರ ಪಠನ ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಗಾಗಿ ಸರಳ ವಾಸ್ತು ಟಿಪ್ಸ್. ಇವು ಈ ಪಯಣಕ್ಕೆ ಖಂಡಿತ ಸಹಾಯ ಮಾಡುತ್ತವೆ. ಹಾಗಾದ್ರೆ 2026ರ ಸಾರಾಂಶ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ಮೊದಲಾರ್ಧ ಅನ್ನೋದು ಅಡಿಪಾಯ, ಪರಿಶ್ರಮ ಮತ್ತು ತಯಾರಿ ಮಾಡಿಕೊಳ್ಳೋ ಸಮಯ. ದ್ವಿತೀಯಾರ್ಧ ಅನ್ನೋದು ಆ ಅಡಿಪಾಯದ ಮೇಲೆ ಯಶಸ್ಸಿನ ಒಂದು ದೊಡ್ಡ ಕಟ್ಟಡವನ್ನೇ ಕಟ್ಟುವ, ಪ್ರತಿಫಲವನ್ನ ಪಡೆಯುವ ಮತ್ತು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಏಳಿಗೆಯನ್ನ ಕಾಣೋ ಸಮಯ. ಕೊನೆಯದಾಗಿ ಇದನ್ನ ಕೇವಲ ಪುನರ್ಜನ್ಮ ಅನ್ನೋದ್ಕಿಂತ ಪುನರುತ್ಥಾನದ ವರ್ಷ ಅಂತ ಹೇಳಿದ್ರೆ ಇನ್ನೂ ಸೂಕ್ತ ಅನ್ಸುತ್ತೆ. ಅಂದ್ರೆ ಕಳೆದುಹೋದ ಶಕ್ತಿಯನ್ನ ಮರಳಿ ಪಡೆದು ಹೊಸ ಹುರುಪಿನೊಂದಿಗೆ ಮತ್ತೆ ಎದ್ದು ನಿಲ್ಲುವ ಒಂದು ಶ್ರೇಷ್ಠ ವರ್ಷ ಇದು. ಹಾಗಾದ್ರೆ ಈ ಒಂದು ಅದ್ಭುತವಾದ ಪುನರುತ್ಥಾನದ ವರ್ಷವನ್ನು ತಮ್ಮದಾಗಿಸಿಕೊಳ್ಳಲು ಏನೆಲ್ಲ ಯೋಜನೆಗಳನ್ನು ಹಾಕಿಕೊಳ್ಳಬಹುದು? ಈ ಬಗ್ಗೆ ಯೋಚಿಸೋದು ಸೂಕ್ತ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.